ಈಗ ಬಾಯಲ್ಲಿ ಏನು ಹೇಳೋದು ಬೇಡ ರೀ. ನಾನು ನಿಮಗೆ 18 ಮೇ 2023 ಇಶ್ಯೂ ಮಾಡಿರೋದು ಸ್ಟೇಟ್ಮೆಂಟೇ ನಿಮಗೆ ತೋರಿಸಿದ್ದೀನಿ. ಬೇಕು ಅಂತ ಕಾಪಿ ಕೊಡ, ಅದೆಲ್ಲ ಬರ್ದಿದ್ದಾರಾ? ಬರ್ದಿಲ್ಲ ಅಂದ್ಮೇಲೆ ಇಲ್ಲ ಅಂತ ತಿಳ್ಕೋಬೇಕು. ಅಲ್ಲ, ಇದ್ರ ಪ್ರಕಾರ ನಾನು ನೋಡಿ, ಮಾತಾಡುವಾಗ ಅವರು ಆಗಿದೆ ಅಂತ ಹೇಳ್ಬೋದು, ಕೆಲವು ಜನ ಆಗಿಲ್ಲ ಅಂತ ಹೇಳ್ಬೋದು. ಯಾವ ಆಧಾರದ ಮೇಲೆ ಹೇಳ್ತಾರೆ? ನಾನು ಅವರೇ ಇಶ್ಯೂ ಮಾಡಿರೋದು 18 ಮೇ 2023 ಅವರೇ ಸಹಿ ಹಾಕಿ AICCನವರೇ ಇಶ್ಯೂ ಮಾಡಿರೋದು ಪತ್ರ ಇಲ್ಲಿದೆ. ನಾವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರೋದನ್ನು ನಂಬೇಕಾ ಜನ ಮಾತಾಡಿದ್ದು ನಂಬೇಕಾ ಹೇಳ? ಇದು ಹೈಕಮಾಂಡ್ ಅಲ್ವೇ ಮಾಡಿರೋದು, ಅವರೇ. They are bound to accept their own statement. ಅವರು ನಂದಲ್ಲ ಹೇಳ್ತಾ ಇರೋದು, ಅವರೇ ರೈಟಿಂಗ್ ಅಲ್ಲಿ ಕೊಟ್ಟು. ಬೇಕಾದ್ರೆ ಜೆರಾಕ್ಸ್ ಕೊಡ್ತೀನಿ ನಿಮ್ಗೆ ಈಗಲೇ. ಅದನ್ನ ಕ್ಲಾರಿಫೈ ಮಾಡಿ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯ ದೇವರಾಜ ಅರಸು ದಾಖಲೆಯನ್ನ ಬೇಕ್ತವ್ರೆ, ಅನುಮಾನ ಏನು ಇಕ್ಕೋಬೇಕಾಗಿಲ್ಲ. ನೋಡ್ರಿ, ನಿಮ್ಗಳಿಗೆ ಏನಾಗ್ತದೆ ಈಗ, BJP ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ಯಡಿಯೂರಪ್ಪ ಅಂದು ಸ್ಟ್ರೆಂತ್ BJPಗೆ. JDS ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ದೇವೇಗೌಡ ಅಂಡ್ ಕಂಪ್ನಿ. ಕಾಂಗ್ರೆಸ್ ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ಸಿದ್ದರಾಮಯ್ಯ ಅಂಡ್ ಕಂಪ್ನಿ. ಇವ್ರು ಯಾರು ಇಲ್ದೇನೆ ಆಯಾ ಪಾರ್ಟಿ ಎಲ್ರಿ ನಡೀತವೆ ನೋಡೋಣ. ನೀವು ಹೇಳ್ರಿ, ವಾಸ್ತವಾಂಶ ಮಾತಾಡಿ. ಮತ್ತು ನೀವು ಸುಮ್ಮನೆ ಊಹೆ ಮಾಡ್ಕೊಂಡು ನಾನು ಇದಿರ್ತೀನಿ ಅಂತ ಹೋದರೆ ಏನಾಗ್ತದೆ? ನಮ್ಮ ಶಕ್ತಿ ಏನು, ನಮ್ಮ ಜನ ಎಷ್ಟು ನಮ್ಮನ್ನು ಇಷ್ಟಪಡ್ತಾರೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ರಾಜಕೀಯ ತೀರ್ಮಾನಗಳು ಮಾಡಬೇಕು. ಹಾಗೆ 3 ಪಕ್ಷಕ್ಕೂ ಇವರೇ ಶಕ್ತಿ ಇರೋದು. ಇದನ್ನೆಲ್ಲ ಒಪ್ತೀರಾ ಇಲ್ಲ ಹೇಳಿ ಹೋಗ್ಲಿ, ಎಲ್ಲರೂ ಒಪ್ಲೇಬೇಕು. ನೀವ್ ಹೇಳೋದು ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅಂತ ಹೇಳ್ಬೇಕು ಅಂತ ಬಯಸಿದ್ರೆ ನೀವು ಅದು ನಿಮಗ್ ಸೇರಿದ್ದು. ನೀವು ಬಯಸಿದ್ದು ಅದೇನೆ, ಅದನ್ನ ಹೇಳಲಿಕ್ಕೆ ಹೌದು. ನೋಡಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಸರ್ವೈವಲ್ ಇಂಪಾರ್ಟೆಂಟ್. ಪಕ್ಷ ಇದ್ರೆ ಯಾರಿಗೆ ಬೇಕಾದ್ರೂ ಅಧಿಕಾರ ಸಿಗ್ತದೆ, ಪಕ್ಷನೇ ಇಲ್ಲದೆ ಇದ್ರೆ ಯಾರಿಗೆ ಅಧಿಕಾರ ಸಿಗ್ತದೆ? ಯಾರಿಗೂ ಸಿಗೋದಿಲ್ಲ. ಸರ್ವಿಸ್ ಮಾಡಬೇಕು ಅಂತ ಮನಸ್ಥಿತಿ ಇರೋ ಲೀಡರ್ಗಳಿಗೆ ಅಧಿಕಾರ ಬೇಕು. ಅಂದಾಗ ಪಕ್ಷ ಇರಬೇಕು. ಏನು ಇಲ್ಲದೆ ಇದ್ದಾಗ ನಿಮಗೆ ಯಾವುದೂ ಇರೋದಿಲ್ಲ ಅಷ್ಟೇ. ಈಗ 2025 ಡಿಸೆಂಬರ್ಗೇನೋ ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯನವರು 7 ವರ್ಷ 7 ತಿಂಗಳೇನೋ ಮುಗಿತಾರೆ. ಸೊ ಅದ ನಂತರನೂ ಮುಂದುವರಿತಾರ ಅಂತ ಅಲ್ಲ, ಡಿಸೆಂಬರ್ಗೆ ಮಾತ್ರ ಸೀಮಿತನ ದಾಖಲೆ ಸರಿಗಟ್ಟಿದ ನಂತರನೇ ಸೀಮಿತನೋ ಅಥವಾ 2.5 ವರ್ಷಕ್ಕೆ ಸೀಮಿತನೋ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವರು 72ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅದ್ರದ್ದು ಇತಿಹಾಸ ನಿಮಗೆ ಗೊತ್ತಿದೆ ಇಲ್ಲ ತಿಳ್ಕೊಳ್ಳಿ. ಅವರು ಸದಸ್ಯರು ಕೂಡ ಇಲ್ಲ ವಿಧಾನಸಭೆಯಲ್ಲಿ ಸದಸ್ಯರು ಕೂಡ ಇಲ್ಲ. ಆಗ ಹೇಮಿ ಲೀಡರ್ಗಳು ಚೀಫ್ ಮಿನಿಸ್ಟರ್ಶಿಪ್ ಕ್ಲೈಮ್ ಮಾಡ್ತಾರೆ. ಸಿದ್ದವೀರಪ್ಪ, ಚನ್ನಬಸಪ್ಪ, KH ಪಾಟೀಲ್, HK ಪಾಟೀಲ್ ಅವ್ರ ತಂದೆ ವಾಸ್ ವೆರಿ ಪವರ್ಫುಲ್ ಫೆಲೋ ಅವರು. ಆಮೇಲಿಂದ ಇವರು ನಮ್ಮ ಚನ್ನಬಸಪ್ಪ ಮೈಸೂರು, ಅಜಿತ್ ಸೇಠ್ ಎಲ್ಲ ಹೇಮಿಗಳು ಕೇಳ್ತಾರೆ. ಇವರು ಮೆಂಬರೇ ಇರಲಿಲ್ಲ. ಇವರು ಪಾರ್ಟಿ ಮೀಟಿಂಗ್ ಕರೆದಾಗ ಉಮಾಶಂಕರ್ ದೀಕ್ಷಿತ್ ಅವರು ಇಲ್ಲಿಗೆ ಅಬ್ಸರ್ವರ್ ಆಗಿ ಬರ್ತಾರೆ, ಒಪಿನಿಯನ್ ಕೇಳ್ತಾರೆ. ಒಪಿನಿಯನ್ನು ದೇವರಾಜ ಅರಸು ಪರವಾಗಿ ಹೆಚ್ಚು ಶಾಸಕರು ಹೇಳ್ತಾರೆ. ಆಗ ಅವರು ಯಾರಿಗೂ ಒಪಿನಿಯನ್ ಬಂದಿದೆ, ಅರಸು ಪರ ಬಂದಿದ್ದವ್ರು ಮೆಂಬರೇ ಇಲ್ಲ. ಮತ್ತು ಇಂದಿರಾ ಗಾಂಧಿ ಅವತ್ತು ಢಾಕಾದಲ್ಲಿರ್ತಾರೆ ಬಾಂಗ್ಲಾದೇಶಲ್ಲಿ. ಅಲ್ಲಿಗೆ ಮಾತಾಡಿ ಅವರು ಈ ಥರ ಒಪಿನಿಯನ್ ಬಂದಿದೆ ಅಂತ ಹೇಳಿದ ಮೇಲೆ ಆಯಿತು ಅವ್ರಿಗೇನೆ ಅನೌನ್ಸ್ ಮಾಡಿ ಅಂತೇಳಿ ದೇವರಾಜ ಅರಸನ್ನು ಅನೌನ್ಸ್ ಮಾಡ್ತಾರೆ. ಹೀಗೆ ಯಾವತ್ತೂ ಕೂಡ ಕೇಂದ್ರದವರು ಅಧಿಕಾರ ಇರ್ಬೋದು, ಆದರೆ ಇಲ್ಲಿ ಶಾಸಕರ ಅಭಿಪ್ರಾಯನ ಕಡೆಗಣಿಸ್ತಕ್ಕಂಥ ಧೈರ್ಯ ಯಾರೂ ಮಾಡಲಿಕ್ಕೆ ಹೋಗೋದಿಲ್ಲ. ಹೌದಲ್ವಾ? ನಮ್ಮ ಹಿಂದಿನ ಇತಿಹಾಸ ನಾನು ಹೇಳಿದ್ದೀನಿ, ನಾವೆಲ್ಲ ಹತ್ರದಲ್ಲೇ ನೋಡಿದಂಥವ್ರು. ಓಕೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.